ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ. ಈ ಬಾರಿ 94.1% ಅಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಫಸ್ಟ್ ಬಂದಿದೆ, ಕಲಬುರಗಿ ಜಿಲ್ಲೆ ಲಾಸ್ಟ್ ಬಂದಿರುವಂತದ್ದು. ಶೇಕಡ 91.94ರಷ್ಟು ಬಾಲಕರು ಪಾಸ್ ಆಗಿದ್ರೆ ವಿದ್ಯಾರ್ಥಿನಿಯರು 96.18% ಅಷ್ಟು ಪಾಸ್ ಆಗಿದ್ದಾರೆ. 7 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ 625ಕ್ಕೆ 625 ಅಂಕವನ್ನ ಗಳಿಸಿದ್ದಾರೆ. 7 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗೆದುಕೊಂಡಿರುವಂಥದ್ದು. ಸುಮಾರು 21 ಜನ 625ಕ್ಕೆ 624 ಅಂಕ ತಗೊಂಡವರು ಇದ್ದಾರೆ. ಕಷ್ಟ, ಕನಸು, ಕಾನ್ಫಿಡೆನ್ಸ್ 7 ಜನ ವಿದ್ಯಾರ್ಥಿಗಳ ಕನಸು ಈಡೇರಿದೆ. ಇಲ್ಲಿ ಸಾಕಷ್ಟು ಕಷ್ಟಪಟ್ಟು ಓದಿರುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿನಿಯರು ಕೂಡ ಈ ಬಾರಿ ಫಸ್ಟ್, ಸೆಕೆಂಡ್ ಪ್ಲೇಸ್ ಬಾಲಕರು. ಅಥಣಿಯ ಪ್ರಾರ್ಥನಾ, ದಾವಣಗೆರೆಯ ಭರತ್, ಚಿಕ್ಕಮಗಳೂರಿನ ಬೃಂದ, ಬೆಂಗಳೂರಿನ ಧನುಷ್, ಉಡುಪಿಯ ಪ್ರೀತಮ್, ವಿಜಯಪುರದ ಸೌಜನ್ಯಗೆ 625ಕ್ಕೆ 625 ಅಂಕ. ರಾಯಚೂರಿನ ಸುಖದೇವ್ 625 ಅಂಕ. ಟೋಟಲಿ 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ಗಳಿಸಿದ್ದಾರೆ. ಮಹತ್ವದ ಸಾಧನೆಯನ್ನ ಮಾಡಿದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ. ಎಸ್ಎಸ್ಎಲ್ಸಿ ಅನ್ನುವಂಥದ್ದು ವಿದ್ಯಾರ್ಥಿ ಜೀವನದ ಟರ್ನಿಂಗ್ ಪಾಯಿಂಟ್. ಇದು ಮುಂದೆ ಏನಾಗಬೇಕು ಅನ್ನುವಂಥದ್ದಕ್ಕೆ ಈ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್. ಸೈನ್ಸಾ, ಕಾಮರ್ಸಾ, ಆರ್ಟ್ಸ್ ತಗೊಳ್ಬೇಕಾ ಅನ್ನುವಂಥದ್ದನ್ನ ನಿರ್ಧಾರ ಮಾಡುವಂಥ ಎಕ್ಸಾಮ್ ಇದು. ಸುಮಾರು 8,66,000 ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನ ಬರೆದಿದ್ರು. ಕರ್ನಾಟಕದ ಎಸ್ಎಸ್ಎಲ್ಸಿ ಎಕ್ಸಾಮ್ನ ಇತಿಹಾಸದಲ್ಲೇ ಹೈಯೆಸ್ಟ್ ಪರ್ಸೆಂಟೇಜ್ ಪಾಸ್ ಆಗಿರುವಂಥ ಪರ್ಸೆಂಟೇಜ್ ನೋಡಿದ್ರೆ ಹೈಯೆಸ್ಟ್ ಇದು. 94.1% ಅಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇದು ಹೈಯೆಸ್ಟ್. ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದ್ರೆ ಕಲಬುರಗಿ, ಕಲ್ಯಾಣ ಕರ್ನಾಟಕದ ಕೇಂದ್ರ ಜಿಲ್ಲೆ ಕಲಬುರಗಿ ಲಾಸ್ಟ್. 7 ಜನ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಗಳಿಸಿದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನ ಈಗ ಆಲ್ರೆಡಿ ಮಾತನಾಡಿಸ್ತಾ ಇದ್ವಿ. ಆಲ್ಮೋಸ್ಟ್ ಪಾಸ್ ಆಗಿರುವಂಥವ್ರು ಎಲ್ರಿಗೂ ಕೂಡ ಖುಷಿ. ಬರೀ ಸ್ವಲ್ಪ ಕನ್ಫ್ಯೂಷನ್ಸ್ ಬೇರೆ ಇತ್ತು. ತೃತೀಯ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಆ ವಿಚಾರದಲ್ಲಿ ಅಂಕಗಳನ್ನು ಪರಿಗಣಿಸಬೇಕು, ಗ್ರೇಡ್ ಬೇಡ, ಈ ವರ್ಷ ಗ್ರೇಡ್ ಬೇಡ, ಅಂಕಗಳನ್ನು ಪರಿಗಣಿಸಿ 625 ಅಂಕ ಇತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ. ಯಾಕಂದ್ರೆ ಗ್ರೇಡ್ ಕೊಡ್ತೀವಿ, ತೃತೀಯ ಭಾಷೆಯ ಅಂಕವನ್ನ ಪರಿಗಣಿಸೋದಿಲ್ಲ ಅಂತೆಲ್ಲ ಹೇಳಿದ್ರು. ಸೊ 525ಕ್ಕೆ ಅಷ್ಟೇ ನಾವು ಕನ್ಸಿಡರ್ ಮಾಡೋದು ಅಂತ ಆಗಿತ್ತು. ಆದರೆ ಅದಾದ್ಮೇಲೆ ಹೈಕೋರ್ಟ್ ಆದೇಶದ ಬಳಿಕ ಚೇಂಜ್ ಆಯ್ತು. ನಿಮಗೆ ತೋರಿಸ್ತಾ ಇದೀವಿ ಎಸ್ಎಸ್ಎಲ್ಸಿ ರಿಸಲ್ಟ್. 625ಕ್ಕೆ 625 ಅಂಕವನ್ನ ಗಳಿಸಿದಂತ ವಿದ್ಯಾರ್ಥಿಗಳ ಫೋಟೋವನ್ನ ಕೂಡ. ಬೆಂಗಳೂರು ಧನುಷ್ 625ಕ್ಕೆ 625 ಅಂಕ. ಬೃಂದ ಚಿಕ್ಕಮಗಳೂರು ಜಿಲ್ಲೆ 625ಕ್ಕೆ 625. ಪ್ರಾರ್ಥನಾ ಚಿಕ್ಕೋಡಿ ಜಿಲ್ಲೆಯ ಅಥಣಿ ತಾಲೂಕಿನವರು. ಭರತ್ ದಾವಣಗೆರೆಯ ಚನ್ನಗಿರಿಯವನು 625ಕ್ಕೆ 625 ಅಂಕ. ಈ ರೀತಿಯಾಗಿ 7 ಜನ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ಗಳಿಸಿದ್ದಾರೆ. ಎಸ್ಎಸ್ಎಲ್ಸಿ ರಿಸಲ್ಟ್ ಹೇಳ್ತಾ ಇದ್ನಲ್ಲ, ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಜೀವನದಲ್ಲಿ. ಸೊ ಹೀಗಾಗಿ ಈ ಒಂದು ಮಹತ್ವದ ಘಟ್ಟವನ್ನ ಪಾಸ್ ಆದ ಬಳಿಕ ನೆಕ್ಸ್ಟ್ ಯಾವ ಸ್ಟೆಪ್ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡುವಂಥ ನಿಟ್ಟಿನಲ್ಲಿ ಈ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಯ್ನಾಗಿ ನಾವು ಪ್ರಮುಖ 2 ಘಟ್ಟಗಳನ್ನು ನೋಡ್ತಾ ಇರ್ತೀವಿ, 2 ಎಕ್ಸಾಮ್ಸ್, ಮೇನ್ಲಿ ಎಸ್ಎಸ್ಎಲ್ಸಿ ಮತ್ತು PUC. ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡುವಂಥ, ರೂಪಿಸುವಂತಹ ಎಕ್ಸಾಮ್ಸ್ಗಳು ಇವು. ಬಾರಿ ಸುಮಾರು 8,66,000 ವಿದ್ಯಾರ್ಥಿಗಳು ಬರೆದಿದ್ರು ಎಕ್ಸಾಮ್ ಅನ್ನ. 7 ಜನ ವಿದ್ಯಾರ್ಥಿಗಳಲ್ಲಿ ಔಟ್ ಆಫ್ ಔಟ್ ಗಳಿಸಿರುವಂಥ 7 ಜನ ವಿದ್ಯಾರ್ಥಿಗಳ ಪೈಕಿ ಚಿಕ್ಕೋಡಿಯ ಪ್ರಾರ್ಥನಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದಂಥ ವಿದ್ಯಾರ್ಥಿನಿ 625ಕ್ಕೆ 625 ಅಂಕ ಗಳಿಸಿರುವಂಥದ್ದು. ಒಳ್ಳೆ ರಿಸಲ್ಟ್ ಬಂದಿದೆ ಈ ಬಾರಿ. ಹಾಗೆ ನೋಡ್ತಾ ಹೋಗೋದಾದ್ರೆ 625ಕ್ಕೆ 625 ಅಂಕ 7 ಜನ ವಿದ್ಯಾರ್ಥಿಗಳು. 624 ಅಂಕ 21 ಜನ. 623 ಮಾರ್ಕ್ಸು 28 ಜನ. 622 ಮಾರ್ಕ್ಸು 74 ಜನ.
621 ಮಾರ್ಕ್ಸನ್ನು 98 ವಿದ್ಯಾರ್ಥಿಗಳು, 620 ಅಂಕವನ್ನು 150 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಹಾರ್ಡ್ ವರ್ಕ್, ಕಾನ್ಫಿಡೆನ್ಸ್, ಡ್ರೀಮ್ ಇದೆಲ್ಲವೂ ಕೂಡ ಫುಲ್ಫಿಲ್ ಆಗಿದೆ. ಪ್ರಮುಖವಾಗಿ ಆ ಶಾಲೆಯವರು ಕೂಡ ಅಷ್ಟೇ, ಒಳ್ಳೆ ರಿಸಲ್ಟ್ ಬರಬೇಕು, ನಮ್ಮ ಮಕ್ಕಳು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಕಷ್ಟ ಇರುತ್ತೆ. ಪೇರೆಂಟ್ಸ್ಗಳು ಪ್ರೆಷರ್ ಅನ್ನೋದಕ್ಕಿಂತ ಸಪೋರ್ಟ್ ಮಾಡಿರ್ತಾರೆ. ಇದೆಲ್ಲವೂ ವರ್ಕೌಟ್ ಆದರೆ ಏನು ರಿಸಲ್ಟು ಅಂದರೆ ಇದೇನೆ. SSLCಯಲ್ಲಿ ಅದ್ಭುತ ಸಾಧನೆ. ಮೇನ್ ಪಬ್ಲಿಕ್ ಎಕ್ಸಾಮ್ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ರಿಸಲ್ಟ್ ಅನ್ನ ಪ್ರಕಟ ಮಾಡಿದ್ರು. ಸ್ವಲ್ಪ ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಲಕ್ಚುಯೇಷನ್ ಇತ್ತು. ಅದು ಏನ್ ಮಾಡ್ತಾರೆ, ಯಾವ ರೀತಿಯ ಅಂಕಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದ್ರ ಬಗ್ಗೆನೂ ಕೂಡ ಈಗ ಕ್ಲಾರಿಟಿ ಸಿಕ್ಕಿದೆ. ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಟ್ಟಿದ್ರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬೇಕು. ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಯಾರು 625ಕ್ಕೆ 625 ಪಡ್ಕೊಂಡಂಥವ್ರು ಎಷ್ಟು ವಿದ್ಯಾರ್ಥಿಗಳು ಅನ್ನುವಂಥದ್ದನ್ನೆಲ್ಲ ತಿಳಿಸಲಾಯಿತು. ಯಾವ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನುವಂಥದ್ದನ್ನ ಕೂಡ ತಿಳಿಸಲಾಗ್ತಾ ಇತ್ತು. ಅವರ ಫೋಟೋಗಳನ್ನ ಕೂಡ ನಿಮಗೆ ಹಾಕಿ ತೋರಿಸ್ತಾ ಇದೀವಿ. SSLC ಫಲಿತಾಂಶ ಗಮನಿಸಬಹುದು ನೀವು, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಯಾವ್ಯಾವ ಜಿಲ್ಲೆಯ ಪರ್ಸೆಂಟೇಜ್ ಎಷ್ಟಿದೆ ಅನ್ನುವಂಥದ್ದನ್ನ. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಈಗ ಉತ್ತಮ ಸಾಧನೆ ನಿಮ್ಗೆ ತೋರಿಸ್ತಾ ಇದೀವಲ್ಲ. ರಾಯಚೂರಲ್ಲಿ 94.9%, ಒಳ್ಳೆ ಸಾಧನೆ ಅದು. ವಿಜಯನಗರ ಕಲ್ಯಾಣ ಕರ್ನಾಟಕ ಭಾಗದ ಮತ್ತೊಂದು ಜಿಲ್ಲೆ 96.39% ಬಂದಿದೆ. ಯಾದಗಿರಿ 91.89% ರಿಸಲ್ಟ್ ಬಂದಿರೋದು ಯಾದಗಿರಿಯಲ್ಲೂ ಕೂಡ. ಬಳ್ಳಾರಿಯಲ್ಲಿ 93.35%. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳ ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ ನಾನು. ಬೆಂಗಳೂರು ಉತ್ತರ 95%, ಬೆಂಗಳೂರು ಗ್ರಾಮಾಂತರ 95%, ಬೆಂಗಳೂರು ದಕ್ಷಿಣ 91%. ಬೀದರ್ ಕಲ್ಯಾಣ ಕರ್ನಾಟಕ ಭಾಗದ ಮತ್ತೊಂದು ಜಿಲ್ಲೆ 92.17% ಪರ್ಸೆಂಟೇಜ್ ಬಂದಿದೆ. ಅಲ್ಲಿ ಉತ್ತಮ ಸಾಧನೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಪೆಷಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ. ಸೊ ಈಸಿಲಿ ನಾವು ನೋಡ್ತಾನೆ ಇರ್ತೀವಿ, ಯೂಶುವಲಿ ನಾವು ನೋಡ್ತಾ ಇರ್ತೀವಿ ದಕ್ಷಿಣ ಕನ್ನಡ, ಉಡುಪಿ, ದಕ್ಷಿಣ ಕರ್ನಾಟಕ ಭಾಗದ ಜಿಲ್ಲೆಗಳು ಉತ್ತಮ ಸಾಧನೆ ಮಾಡುವಂಥದ್ದನ್ನ. ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಇದು ಆಕ್ಚುಲಿ ಖುಷಿ ಪಡಬೇಕಾದಂಥ ವಿಚಾರ. ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆಗಳು ಈಗ ಕಲಬುರಗಿ ಲಾಸ್ಟ್ ಬಂದಿರಬಹುದು, ಬಟ್ ಪರ್ಸೆಂಟೇಜ್ ವೈಸ್ ಅಂತ ನೋಡೋದಾದ್ರೆ ಕಳೆದ ಬಾರಿಗಿಂತ ಉತ್ತಮ ಸಾಧನೆಯನ್ನ ಮಾಡಿದೆ ಕಲಬುರಗಿ. ಯಾದಗಿರಿ ಕೂಡ ಅಷ್ಟೇ 90% ಮೇಲಿರುವಂಥದ್ದು ಈ ಬಾರಿ ಯಾದಗಿರಿಯಲ್ಲಿ. ಬೀದರ್ನಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಬಳ್ಳಾರಿ, ವಿಜಯನಗರ, ರಾಯಚೂರು ಎಲ್ಲ ಕಡೆನೂ ಕೂಡ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಈ ಬಾರಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಲಾಗಿತ್ತು ಶಿಕ್ಷಣ ಇಲಾಖೆಯಿಂದ. ಒಳ್ಳೆ ಪರ್ಸೆಂಟೇಜ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ವರ್ಕೌಟ್ ಮಾಡಿಸಲಾಗಿದೆ ಅಲ್ಲಿ SSLC ಎಕ್ಸಾಮ್ಗೋಸ್ಕರ. ಮೇನ್ಲಿ SSLC ಎಕ್ಸಾಮ್ ಅನ್ನುವಂಥದ್ದು ಹೇಳ್ತಾ ಇದ್ನಲ್ಲ, ಟರ್ನಿಂಗ್ ಪಾಯಿಂಟ್ ಇದು ವಿದ್ಯಾರ್ಥಿ ಜೀವನದಲ್ಲಿ.